ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನ ಅದ್ಭುತವಾದಂತಹ ಮಹಿಮೆಯನ್ನು ಲಕ್ಷ್ಮೀದೇವಿಯ ಮುಖದಿಂದಲೇ ನಾವು ತಿಳಿತಾ ಇದ್ದೇವೆ. ಪ್ರಳಯ ಕಾಲದಲ್ಲಿ ಇದ್ದಂತಹ ಮಹಾನುಭಾವನಿಗೆ ಲಯ ಅನ್ನುವುದು ಇದೆಯೇ ಅಂತ ಲಕ್ಷ್ಮೀದೇವಿ ಕೇಳ್ತಾ ಇದ್ದಾಳೆ. ಇಂತಹ ಲಯ ಇಲ್ಲದೇ ಇರುವಂತಹ ಭಗವಂತನಿಗೆ ಜನ್ಮ ಅನ್ನೋದು ಹೇಗಿರಲಿಕ್ಕೆ ಸಾಧ್ಯ? ಒಂದು ಪದಾರ್ಥ ಹುಟ್ಟಿದೆ ಅಂದರೆ ತಾನೇ ಅದಕ್ಕೆ ಸಾವು ಅನ್ನೋದು ಬರಬೇಕು. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಜಾತಸ್ಯ ಹುಟ್ಟಿದ್ದಾನೆ ಅಂದರೆ ತಾನೇ ಧ್ರುವಂ ಮೃತ, ಕೇವಲ ಮರಣ ಅಂತನ್ನೋದು ಬರಬಹುದು. ಇವನು ಹುಟ್ಟೇ ಇಲ್ಲ ಅಂದಮೇಲೆ ಇವನಿಗೆ ಮರಣ ಅಂತನ್ನುವುದು ಇಲ್ಲೇ ಇಲ್ಲ. ನಿತ್ಯ ಮುತ್ತೈದೆ ಆಗುವಂತಹ ಸೌಭಾಗ್ಯ ನನಗೆ ಇದೆ ಎನ್ನುವುದಾಗಿ ತಿಳಿಸ್ತಾ ಲಕ್ಷ್ಮೀದೇವಿ ಇಂತಹ ಭಗವಂತನಿಗೆ ಸಾವು ನೋವುಗಳು ಯಾವುದರಿಂದ ಅಂತಂದರೆ ಹಸಿವೆ, ತೃಷೆ, ಜನನ, ಮರಣ, ರೋಗ ಇವೆಲ್ಲವೂ ಕೂಡ ಪ್ರಾಕೃತವಾದಂತಹ ಶರೀರ ಇದ್ದಾಗ, ಭಗವಂತನದು ಅಪ್ರಾಕೃತವಾದಂತಹ ಶರೀರ, ಇಂತಹ ಭಗವಂತನಿಗೆ ಹಸಿವೆ, ತೃಷೆ ಇದ್ಯಾವುದೂ ಇಲ್ಲ. ಇಂತಹ ಭಗವಂತ ನನ್ನ ಗಂಡನಾಗಲಿ ಅಂತ ಲಕ್ಷ್ಮೀದೇವಿ ಬಯಸ್ತಾ ಇದ್ದಾಳೆ. ಇಂತಹ ಹಸಿವೆ, ತೃಷೆ ಇಲ್ಲ, ನೀರಡಿಕೆ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ತಿಂತಾನಲ್ಲ ಭಗವಂತ. ದ್ರೌಪದಿ ಕೊಡುವಂತಹ ಅಗಳನ್ನು ತಿನ್ನಲ್ಲ ಭಗವಂತ. ಅವನಿಗೆ ಹಸಿವೆ ಇಲ್ಲೇನು ಅಂತಂದರೆ ಅದನ್ನೇ ವಾದಿರಾಜರು ಸ್ಪಷ್ಟಪಡಿಸ್ತಾ ಇದ್ದಾರೆ. ನಮ್ಮ ಭಗವಂತನಿಗೆ ಯಾವುದರ ಲೇಪವೂ ಇಲ್ಲ ಅಂತ. ಶೋಭಾನವೆನ್ನೀರೇ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಆಗ ಭಕ್ಷ್ಯ ಭೋಜ್ಯವಿತ್ತು ಪೂಜಿಸುವ ಯೋಗಿಗಳಿಗುಂಟೆ, ಯೋಗಿಗಳುಂಟೆ ಧನಧಾನ್ಯ. ಆಗ ದೊರಕೊಂಬುದೇ ಪಾಕ ಮಾಡುವವನ್ನಿ, ಮತ್ತಾಗಲೆಲ್ಲಿಹುದು ವಿಚಾರಿಸಿರೋ ಶೋಭಾನೆ. ಸದಾ ಕಾಲದಲ್ಲಿ ಭಗವಂತನ ಮುಂದೆ ಭಕ್ಷ್ಯಭೋಜ್ಯಾದಿಗಳನ್ನಿಟ್ಟು ಸೌವರ್ಣೆ ಸ್ಥಾಲಿವರ್ಣೆ ಮಣಿಗಣ ಖಚಿತೆ ಗೋಘೃತಾಕ್ತಾನ್ ಸುಪಕ್ವಾನ್ ಭಕ್ಷ್ಯಾನ್ ಭೋಜ್ಯಾಂಶ್ಚ ಲೇಹ್ಯಾನ್ ಅಂತ ಹೇಳಿದಂತೆ ಎಲ್ಲ ಪದಾರ್ಥಗಳನ್ನು ಇಟ್ಟು ಯೋಗಿಗಳು ಭಗವಂತನಿಗೆ ನೈವೇದ್ಯವನ್ನು ಕೊಡ್ತಾರಂತೆ. ಊರು ತನಗೊಂದಿಲ್ಲ ಹೊತ್ತ ಶರೀರಗಳ ಮಿತಿ ಇಲ್ಲ, ತಾ ಸಂಚಾರಿಸದ ಸ್ಥಳವಿಲ್ಲ, ಕಲಿಯದ ಭಾಷೆ ಮತ್ತಿಲ್ಲ, ಬೇರೆ ಹೊಸತೊಂದಿಲ್ಲ, ಉಣ್ಣದ ಸಾರ ವಸ್ತುಗಳಿಲ್ಲ, ತನು ಸಂಚಾರವೀ ಬಗೆ ಆಯ್ತು ರಕ್ಷಿಸು ನಮ್ಮ ನನವರತ ಅಂತ ಹೇಳಿದಂತೆ ಆ ಎಲ್ಲವನ್ನ ಸ್ವೀಕಾರ ಮಾಡುವಂತಹ ಭಗವಂತನಿಗೆ ಭಕ್ಷ್ಯಭೋಜ್ಯಗಳನ್ನು ಇಟ್ಟು ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರಲ್ಲ ಯೋಗಿಗಳು, ಇವರಾರಾದರೂ ಪ್ರಳಯ ಕಾಲದಲ್ಲಿ ಇದ್ರೇನು ಅಂತ ಕೇಳ್ತಾರೆ. ಪ್ರಳಯ ಕಾಲದಲ್ಲಿ ಉಳಿದ ಸಮಯದಲ್ಲೇನಾದರೂ ಯೋಗಿಗಳು, ಮನುಷ್ಯೋತ್ತಮರು, ದೇವತೆಗಳು ಆ ಭಗವಂತನಿಗೆ ನೈವೇದ್ಯವನ್ನು ಸಲ್ಲಿಸ್ತಾರೆ. ಆ ನೈವೇದ್ಯವನ್ನು ಭಗವಂತ ತಿಂದು ಅವನಿಗೆ ಹಸಿವಾದಾಗ ಇವರೆಲ್ಲರೂ ನೈವೇದ್ಯವನ್ನು ಸಲ್ಲಿಸ್ತಾರೆ. ಅದನ್ನು ತಿಂದು ಭಗವಂತ ತನ್ನ ಹೊಟ್ಟೆ ತುಂಬಿಸಿಕೊಳ್ತಾನೆ ಅಂತ ಅನ್ನಬಹುದು. ಆದರೆ ಪ್ರಳಯ ಕಾಲದಲ್ಲಿ ಯಾರಿದ್ರು? ಯಾವುದಾದ್ರೂ ದೇವತೆಗಳಿದ್ರ? ಯಾರಾದರೂ ಮುನಿಗಳು, ಋಷಿಗಳಿದ್ರ? ಯಾರೂ ಕೂಡ ಇರಲಿಲ್ಲ. ಧನಧಾನ್ಯ ಆಗ ದೊರಕೊಂಬುವುದೇ ಬೇಡ. ಆ ಸಮಯದಲ್ಲಿ ಹಣವಾಗಲಿ ಧಾನ್ಯವಾಗಲಿ ಎಲ್ಲಾದರೂ ಸಿಗ್ತಿತ್ತೇನು ಪ್ರಳಯ ಕಾಲದಲ್ಲಿ? ಇಡೀ ಜಗತ್ತಲ್ಲ, ಇಡೀ 14 ಲೋಕಗಳು ಜಲದಿಂದ ಆವೃತವಾಗಿರ್ತದಂತೆ. ಇಡೀ ನೀರೆಲ್ಲ ತುಂಬಿಕೊಂಡಿರ್ತದೆ. ಇಂತಹ ಸಂದರ್ಭದಲ್ಲಿ ಯಾವ ಶಾಪ್ ತೆಗೆದಿರ್ತದೆ? ಪ್ರಾವಿಷನ್ ಶಾಪೂ ಇಲ್ಲ, ಸ್ಟೇಷ್ನರಿ ಶಾಪೂ ಇಲ್ಲ ಭಗವಂತನ ಮುಂದೆ. ಅಂದ ಮೇಲೆ ಅಂತಹ ನೈವೇದ್ಯವನ್ನು ಸಮರ್ಪಣೆ ಮಾಡುವಂತಹ ಯೋಗಿಗಳೂ ಪ್ರಳಯ ಕಾಲದಲ್ಲಿ ಇಲ್ಲ. ಬೇಡ ಇವನೇ ಮಾಡ್ಕೊಳ್ತಾನೆ ಅಡಿಗೆ ಅಂತಂದರೆ ಅಂಗಡಿಗೆ ಹೋಗಿ ಯಾವುದಾದರೂ ಒಂದು ಅಕ್ಕಿಯನ್ನು ತರ್ತೇನೋ, ಬಾಸುಮತಿ ಅಕ್ಕಿಯನ್ನು ತರ್ತೇನೋ ಅಥವಾ ಹಿಟ್ಟನ್ನು ತರ್ತೇನೋ ಅಂತಂದರೆ ಯಾವ ಶಾಪ್ಗಳೂ ಅವನಲ್ಲಿ ಆ ಪ್ರಳಯ ಕಾಲದಲ್ಲಿ ಇಲ್ಲ. ಇನ್ನು ಏನೋ ಸಿಕ್ಕಿದೆ ತಂದಿದ್ದಾನೆ ಅಂತ ಇಟ್ಟುಕೊಂಡ್ರೂ ಕೂಡ ಬೇಯಿಸಲಿಕ್ಕೆ ಬೆಂಕಿಯೇ ಇರೋದಿಲ್ಲ. ಇಡೀ ಅಕ್ಷಯಂ ಕರ್ಮಯ ಸ್ಪಿನ್ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾದಿಗಂ. ಇಡೀ ಆ ಯಾವ 14 ಲೋಕಗಳಲ್ಲಿರುವಂತಹ ದೇವತೆಗಳನ್ನು, 14 ಲೋಕಗಳನ್ನು ತನ್ನ ಹೊಟ್ಟೆಯಲ್ಲೇ ಇಟ್ಟುಕೊಂಡಿರ್ತಾನೆ ಭಗವಂತ. ಆಗ ಬೇಯಿಸಲಿಕ್ಕೆ ಬೆಂಕಿಯಲ್ಲಾದರೂ ಕೂಡ ಸಿಗ್ತದೆ. ದೇವತೆಗಳೂ ಇಲ್ಲ ನೈವೇದ್ಯ ಸಮರ್ಪಣೆ ಮಾಡಲಿಕ್ಕೆ.
ಮತ್ತು ಅಕ್ಕಿ ಬೇಳೆಗಳನ್ನು ತರ್ತೇನೆ ಅಂದರೆ ಎಲ್ಲಿಯೂ ಕೂಡ ಬೆಳೆಯುವಾಗುವಂತಹ ಪರಿಸ್ಥಿತಿಯೂ ಇಲ್ಲ. ಬೇಯಿಸಿ ತಿಂತೇನೆ ಅಂದರೆ ಅಗ್ನಿಯೂ ಕೂಡ ಇಲ್ಲ, ಅವನ ಹೊಟ್ಟೆಯಲ್ಲೇನೆ ಸೇರಿಕೊಂಡಿದ್ದಾನೆ. ಇಂತಹ ಭಗವಂತನಿಗೆ ಆದರೂ ಕೂಡ ಪ್ರಳಯ ಕಾಲದಲ್ಲಿ ಆನಂದದಿಂದ ಎಲ್ಲರನ್ನ ಹೊಟ್ಟೆ ಒಳಗಡೆ ಹಾಕಿಕೊಂಡು ತಾನು ಆನಂದದಿಂದ ನಲಿತಾ ಇರ್ತಾನೆ ಅಂತಂದರೆ ಇಂತಹ ಭಗವಂತನಿಗೆ ಹಸಿವೆ ತೃಷೆ ಇದೆಯೇ ಅಂತ ವಾದಿರಾಜರು ಕೇಳ್ತಾರೆ. ಒಂದು ವೇಳೆ ಇದೆ ಅಂತನ್ನೋದಾದರೆ ಪ್ರಳಯ ಕಾಲದಲ್ಲಿ ಹೇಗೆ ಬದುಕಲಿಕ್ಕೆ ಸಾಧ್ಯ ನಮ್ಮ ಭಗವಂತ? ಅದಕ್ಕಾಗಿ ನಮ್ಮ ಭಗವಂತನಿಗೆ ಹಸಿವೆ ಇಲ್ಲ, ತೃಷೆ ಇಲ್ಲ. ಹಸಿವೆ ತೃಷೆಯಿಂದಲೇ ದುಃಖ, ಈ ದುಃಖವೂ ನಮ್ಮ ಭಗವಂತನಿಗೆ ಇಲ್ಲ. ಇಂತಹ ಭಗವಂತ ನನ್ನ ಒಡೆಯನಾಗಲಿ ಎನ್ನುವುದಕ್ಕಾಗಿ ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆಗ ಭಕ್ಷ ಭೋಜ್ಯವಿತ್ತು ಪೂಜಿಸುವ ಯೋಗಿಗಳುಂಟೆ ಧನಧಾನ್ಯ, ಆಗದರ ಕೊಂಬುದೇ ಪಾಕ ಮಾಡುವ ಬನ್ನಿ, ಮತ್ತಾಗಲೆಲ್ಲಿಹುದು ವಿಚಾರಿಸಿರೋ ಶೋಭಾನಿ. ಈ ಆಹಾರಗಳನ್ನು ತಿನ್ನೋದಾದರೆ ನಾವು ಆಹಾರಗಳನ್ನು ತಿಂತೇವೆ, ತಿನ್ನೋದರಿಂದ ನಮಗೆ ವಾತವಾಗ್ತದೆ, ಪಿತ್ತವಾಗ್ತದೆ, ಎಲ್ಲವೂ ಆಗ್ತದೆ. ಆದರೆ ಅನೇಕ ರೋಗಗಳು ಕೂಡ ಕೆಲವೊಮ್ಮೆ ಆಹಾರದಿಂದ ಬರ್ತದೆ. ಯಾವುದು ತಿನ್ನಬಾರ್ದು ಅದನ್ನು ತಿಂದಾಗ ಬೇರೆ ರೀತಿಯಾದ ರೋಗಗಳು. ತಿನ್ನುವಂತಹ ಪದಾರ್ಥಗಳನ್ನು ಹೆಚ್ಚಾಗಿ ತಿಂದರೆ ವಾತವೋ ಪಿತ್ತವೋ ಹೀಗೆ ಅನೇಕ ರೋಗಗಳು ನಮಗೆ ತಿನ್ನೋದರಿಂದ ಬರ್ತದೆ. ಈ ಭಗವಂತನಿಗೆ ಯಾವುದೇ ರೀತಿಯಾದಂತಹ ರೋಗಗಳು ಇಲ್ಲವೇ ಇಲ್ಲ. ಪ್ರಳಯ ಕಾಲದಲ್ಲಿ ಆಯಾ ಅಭಿಮಾನಿ ದೇವತೆಗಳನ್ನು ದೈತ್ಯರನ್ನು ಭಗವಂತ ಇಟ್ಟುಕೊಂಡಿರ್ತಾನೆ ಅಂತಂದ ಮೇಲೆ ಆ ಕೆಲಸವಾದರೂ ಹೇಗಾಗಲಿಕ್ಕೆ ಸಾಧ್ಯ ಇದೆ? ವಾತವಾಗಲಿ, ಪಿತ್ತವಾಗಲಿ, ಶ್ಲೇಷ್ಮವಾಗಲಿ ಯಾವುದೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಭಗವಂತನಿಗೆ ಎಣೆ ಉಂಟೆ ಅಂತ ಲಕ್ಷ್ಮೀದೇವಿ ಕೇಳ್ತಾ ಇದ್ದಾಳೆ. ರೋಗ ನೀವ ವಾತ ಪಿತ್ತ ಶ್ಲೇಷ್ಮ ಆಗ ಕೂಡುವುದೇ ರಮೆಯೊಡನೆ, ಭೋಗಿಸುವವಗೆ ದುರಿತವ ನೆನೆವರೆ ಈ ಗುಣನಿಧಿಗೆ ಎಣೆ ಉಂಟೆ ಶೋಭಾನೆ. ಆಹಾರದಿಂದಲೇ ರೋಗ, ಆ ರೋಗಗಳು ಅಂದರೆ ವಾತ ಪಿತ್ತ ಶ್ಲೇಷ್ಮ ಈ ಎಲ್ಲ ರೋಗಗಳು ಆಹಾರಗಳೇ ಪ್ರಳಯ ಕಾಲದಲ್ಲಿ ಇರೋದಿಲ್ಲ ಅನ್ನೋದಾದರೆ ಆಹಾರಗಳಿಂದ ಉಂಟಾಗುವಂತಹ ಈ ರೋಗಗಳು ಇರಲಿಕ್ಕೆ ಸಾಧ್ಯವಿದೆ ಏನು? ಆಹಾರಗಳು ಇಲ್ಲ ಅಂದ ಮೇಲೆ ಇಂತಹ ಭಗವಂತನಿಗೆ ರೋಗಗಳು ಬರಲಿಕ್ಕೆ ಸಾಧ್ಯವೇ? ಅಂತಹ ಭಗವಂತ ಯಾವಾಗಲೂ ಕೂಡ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಛಲವು ಆಗಿ ಜಾಣತನದಿ ಮರಳು ಮಾಡಿಕೊಂಡೆ ಎಲ್ಲಿ ಮಾಯಾದೇವಿಯೇ ಮಾಯಾದೇವಿಯೇ ಮಾಯಾದೇವಿಯೇ. ಲಕ್ಷ್ಮೀದೇವಿಯೊಂದಿಗೆ ಆವಾಗಲೂ ಕೂಡ ರಮಿಸ್ತಾ ಇರ್ತಾನಂತೆ ಭಗವಂತ. ಕೇವಲ ಲಕ್ಷ್ಮೀದೇವಿಯ ಸನ್ನಿಧಾನ ಎಲ್ಲಿರ್ತದೋ ಅಲ್ಲಿ ಮಾತ್ರ ಭಗವಂತ ರಮಿಸ್ತಾನೆ. ಅದು ಕೂಡ ತನಗೆ ಕ್ರೀಡೆ ಬೇಕು ಅನ್ನುವುದಕ್ಕಾಗಿ ಅಲ್ಲ, ಆ ಒಂದು ಲಕ್ಷ್ಮೀದೇವಿಗೆ ಸುಖವನ್ನು ಉಂಟು ಮಾಡಲಿಕ್ಕೆ, ತನ್ನ ಸುಖಕ್ಕಾಗಿ ಅಲ್ಲ. ಸುಖ ಪರಿಪೂರ್ಣನಾಥ ಭಗವಂತ ತನ್ನ ಆಲಿಂಗನದ ಸುಖವನ್ನು ಅವಳಿಗೆ ಕೊಡುವುದಕ್ಕಾಗಿ ಭಗವಂತ ರಮಿಸ್ತಾನಂತೆ. ಇಂತಹ ಭಗವಂತನಿಗೆ ದುರಿತವ ನೆನೆವರೆ, ಇಂತಹ ವಾತ ಇದೆ, ಪಿತ್ತ ಇದೆ, ಶ್ಲೇಷ್ಮವಿದೆ, ರೋಗಗಳಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೇನು? ಈ ಗುಣನಿಧಿಗೆ ಎಣೆ ಉಂಟೆ. ಇಂತಹ ಗುಣಸಮುದ್ರನಾದಂತಹ ಭಗವಂತನಿಗೆ ಯಾರು ಭಗವಂತನನ್ನು ಧ್ಯಾನ ಮಾಡ್ತಾರೋ ಅವರಿಗೆ ರೋಗಗಳೇ ಇಲ್ಲವಾಗ್ತದೆ ಅಲ್ವಾ? ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ ಅಂತ ಹೇಳಿದಂತೆ ಆ ಭಗವಂತನ ನಾಮಸ್ಮರಣೆ ಮಾಡಿದರೆ ಸಾಕು, ರೋಗಗಳು ಓಡಿ ಹೋಗ್ತಾವಂತೆ. ಅವರೋಗವು ಎನಗೆ ದೇವಧನ್ವಂತರಿ, ಅವರೋಗವು ಎನಗೆ ದೇವಧನ್ವಂತರಿ. ಯಾವುದೇ ರೋಗ ಇರಲಿ, ಧನ್ವಂತರಿ ಅಂದರೆ ಸಾಕು, ಆ ರೋಗಗಳೆಲ್ಲ ಮಾಯವಾಗ್ತದಂತೆ. ಎಷ್ಟು ದಿನದ ರೋಗಗಳೆಂಬುದ ತಾವಲ್ಲ, ಗಟ್ಟಿಯಾಗಿ ಧಾತು ರಸಗಳನ್ನು ಬಲ್ಲ, ಕಷ್ಟಪಡಿಸದಲೆನ್ನ ಭವರೋಗ ಕಳೆಯುವ, ದಿಟ್ಟನಾಗಿ ಓಡಿ ಬಂದು ಕೈಯನ್ನು ಪಿಡಿವ ವೈದ್ಯ ಅಹವೇದ್ಯ
ವೈದ್ಯ ವೇದ್ಯ ವೈದ್ಯ ಬಂದ ನೋಡಿ, ಶ್ರೀ ವೆಂಕಟನೆಂಬೋ ವೈದ್ಯ ಬಂದ ನೋಡಿ. ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳಿದಂತೆ ಎಲ್ಲ ರೋಗಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಈ ನಾರಾಯಣನಿಗೆ ಇದೆ. ಅಂದ ಮೇಲೆ ಈ ನಾರಾಯಣನಿಗೆ ರೋಗ ಬರಲಿಕ್ಕೆ ಸಾಧ್ಯ ಇದೆಯೇನೋ? ಸರ್ವಥಾ ರೋಗಗಳಿಲ್ಲ ಅನ್ನೋದಾಗಿ ಲಕ್ಷ್ಮೀದೇವಿ ಸ್ಪಷ್ಟಪಡಿಸ್ತಾ ಇದ್ದಾಳೆ ನಮಗಾಗಿ. ರೋಗವನಿವ ವಾತ ಪಿತ್ತ ಶ್ಲೇಷ್ಮ ಆಗ ಕೂಡುವುದೇ ರಮೆಯೊಡನೆ, ಭೋಗಿಸುವವಗೆ ದುರಿತವ ನೆನೆವರೆ ಈ ಗುಣನಿಧಿಗೆ ಎಣೆ ಉಂಟೆ ಶೋಭಾನಿ. ಇಂತಹ ಭಗವಂತ ಕೇವಲ ಲಕ್ಷ್ಮೀದೇವಿಯೊಂದಿಗೆ ಮಾತ್ರ ರಮಣ ಮಾಡ್ತಾನೆ. 16,108 ಜನರನ್ನು ವಿವಾಹ ಮಾಡಿಕೊಂಡಂತಹ ಭಗವಂತ ಅವರ ಜೊತೆಗೆ ಮತ್ತೆ ಆಟವಾಡಲಿಲ್ಲೇನು, ಮತ್ತು ಕ್ರೀಡೆಯನ್ನು ಮಾಡಲಿಲ್ಲೇನು ಅಂತ ಕೇಳಿದ್ರೆ, ಲಕ್ಷ್ಮೀದೇವಿಯ ಸನ್ನಿಧಾನ ಇದ್ದವರಲ್ಲಿ ಮಾತ್ರ ಭಗವಂತ ಕ್ರೀಡೆಯನ್ನು ಮಾಡ್ತಾನಂತೆ. ಅವನಿಗೆ ಯಾವುದೇ ರೀತಿಯಾದ ವಿಕಾರ ಇಲ್ಲ. ಕ್ರೀಡೆ ಮಾಡಿದಾಗ ಯಾವುದೇ ರೀತಿಯಾದ ವಿಕಾರವೂ ಇಲ್ಲವಂತೆ. ಅದಕ್ಕೆ ಲಕ್ಷ್ಮೀದೇವಿಯನ್ನು ದಾಸರು ಹೊಗಳುತ್ತಾರೆ. ಅಮೋಘ ವೀರ್ಯವ ಗರ್ಭದಿ ಜನಿಸೆ ಆ ಬ್ರಹ್ಮಾಂಡವ ಪೆತ್ತ ಲೋಕಮಾತಾ, ಸುಮನ ಸರಿಗೆ ಕಡೆಗಣ್ಣ ನೋಟದಿ ಆಮಹ ಪದವಿಯ ಕೊಡುವ ಭಾಗ್ಯವಂತೆ, ಎನ್ನಮ್ಮ ಎನಬೇಡವೇ ಸಿರಿದೇವಿ ಎಲ್ಲಾರ ಅಮ್ಮನಲ್ಲವೇ ತಾಯೇ, ಎನ್ನಮ್ಮ ಎನಬೇಡವೇ ಸಿರಿದೇವಿ ಎಲ್ಲಾರ ಅಮ್ಮನಲ್ಲವೇ. ಅಮೋಘವಾದಂತಹ ವೀರ್ಯವನ್ನು ಗರ್ಭದಲ್ಲಿ ಇಟ್ಟುಕೊಂಡಂತಹ ಲಕ್ಷ್ಮೀದೇವಿ ಇಡೀ ಬ್ರಹ್ಮಾಂಡವನ್ನು ತಾನು ಹೊತ್ತಿ ನಿಂತಿದ್ದಾಳಂತೆ. ಕೇವಲ ತನ್ನ ಕುಡಿ ನೋಟದಿಂದಲೇ ಎಲ್ಲ ದೇವತೆಗಳಿಗೆ ಪದವಿಗಳನ್ನು ನೀಡುವಂತಹ ಮಹಾನುಭಾವಳು ಲಕ್ಷ್ಮೀದೇವಿ. ಇಂತಹ ಲಕ್ಷ್ಮೀದೇವಿ ಆ ಅಮೋಘ ವೀರ್ಯ ಬರಲಿಕ್ಕೆ ಕಾರಣ ಯಾರು ಅಂದರೆ ಪರಮಾತ್ಮನಲ್ಲವೇ? ಇಂತಹ ಪರಮಾತ್ಮ ಅವಳಲ್ಲಿ ಮಕ್ಕಳಾಗಲಿ ಅಂತನ್ನುವುದಕ್ಕಾಗಿ ಏನಾದರೂ ತಾನು ರಮಣವನ್ನು ಮಾಡೋದಾದರೆ ಹಾಗಲ್ಲವಂತೆ. ತನಗದರಿಂದ ಸುಖ ಇಲ್ಲ. ಕೇವಲ ಲಕ್ಷ್ಮೀದೇವಿಗೆ ಸುಖ ಕೊಡಬೇಕು, ಅವಳಲ್ಲಿ ಮಕ್ಕಳಾಗಬೇಕು, ಅವಳಿಗೂ ಕೂಡ ಮಕ್ಕಳ ಆಗುವಂತಹ ಸೌಭಾಗ್ಯ ದೊರಕಬೇಕು ಅನ್ನುವುದಕ್ಕಾಗಿ ವೀರ್ಯವನ್ನು ಆ ಭಗವಂತ ಅಲ್ಲಿ ನೀಡ್ತಾನಂತೆ. ಆದರೂ ಕೂಡ ಎಲ್ಲ ದೇವತೆಗಳನ್ನು ತನ್ನ ಅವಯವದಿಂದ ಪಡೀತಾನಂತೆ. ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಪೋಪುದೆಂದು ಹೊಕ್ಕಳಿನೋಳು ಮಕ್ಕಳ ಪಡೆದು ಕಕುಲಾತೆ ಪಡುವಂತೆ ಮರಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ. ತನ್ನ ಹೊಕ್ಕಳಿಂದಲೇ ಮಕ್ಕಳನ್ನು ಪಡೀತಾನಂತೆ ಭಗವಂತ. ಇಂತಹ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಸುಖ ಆಗಬೇಕು ಅನ್ನುವುದಾಗಿ ಇಲ್ಲ. ಪರಿಪೂರ್ಣವಾದ ಸುಖ ನಮ್ಮ ಭಗವಂತನಿಗೆ ಇದೆ. ಒಂದು ವೇಳೆ ಆ ಲಕ್ಷ್ಮೀದೇವಿಯ ಸುಖ ಅವನಿಗೆ ಬೇಕೇ ಆಗಿತ್ತು ಅನ್ನುವುದಾದರೆ ಆ ಪ್ರಳಯ ಕಾಲದಲ್ಲಿಯೂ ಕೂಡ ಆ ಲಕ್ಷ್ಮೀದೇವಿಯೊಂದಿಗೆ ವಿಹಾರ ಮಾಡುವಂತಹ ಭಗವಂತ ಅಂತಹ ಲಕ್ಷ್ಮೀದೇವಿಯಲ್ಲಿ ಮಕ್ಕಳು ಯಾಕೆ ಆಗಲಿಲ್ಲ ಅಂತ ದಾಸರು ಕೇಳ್ತಾರೆ. ಇಂತಹ ಅದ್ಭುತವಾದ ಶಕ್ತಿ ನಮ್ಮ ಭಗವಂತನಲ್ಲಿ ಮಾತ್ರ ಇದೆ. ರಮ್ಯೆ ದೇವಿಯರನಪ್ಪಿಕೊಂಡಿಪ್ಪುದು ರಮ್ಯೆ ಅರಸಗೆ ರತಿ ಕಾಣಿರೋ, ಅಮೋಘ ವೀರ್ಯವು ಚಲಿಸಿದರೆ ಪ್ರಳಯದಲ್ಲಿ ಕುಮಾರರ್ಯಾಕೆ ಜನಿಸರು ಶೋಭಾನೆ. ಯಾವಾಗಲೂ ಲಕ್ಷ್ಮೀದೇವಿಯನ್ನು ಅಪ್ಪಿಕೊಂಡಿರ್ತಾನೆ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ, ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡುವಂತೆ ಅಂತ ಹೇಳಿದಂತೆ ಸದಾಕಾಲದಲ್ಲಿ ಲಕ್ಷ್ಮೀದೇವಿಯನ್ನು ಅಪ್ಪಿಕೊಂಡಿರುವಂತಹ ಭಗವಂತನಿಗೆ ಸುಖವಲ್ಲ, ಕೇವಲ ಲಕ್ಷ್ಮೀದೇವಿಗೆ ಸುಖ ಕೊಡುವುದಕ್ಕಾಗಿ ರಮ್ಯ ರಸಗೆ ರತಿ ಕಾಣಿರು. ಯಾವಾಗಲೂ ಅವಳು ಸುಖವನ್ನು ಕೊಟ್ಟೇ ಕೊಡ್ತಾಳೆ. ಅದಕ್ಕಾಗೇನೆ ಅವಳಿಗೆ ರಮಾ ಅಂತ ಕರೀತಾರೆ. ರಮು ಕ್ರೀಡಾಯಾಮ್ ಅನ್ನುವ ಧಾತು ಅದು. ಅಂದಮೇಲೆ ಯಾವಾಗಲೂ ಸುಖವನ್ನು ಕ್ರೀಡೆಯನ್ನು ಮಾಡ್ತಾನೆ ಇರ್ತಾಳೆ ಲಕ್ಷ್ಮೀದೇವಿ. ಅವಳಿಂದ ಭಗವಂತನಿಗೆ ಸುಖ ಅಲ್ಲ, ಅವಳಿಗೆ ಭಗವಂತನ ಆಲಿಂಗನದಿಂದ ಸುಖ ಅಂತೆ. ಇಂತಹ ಸುಖವನ್ನು ಕೊಡುವಂತಹ ಭಗವಂತ ಅವಳಲ್ಲೇನಾದರೂ ತನ್ನ ಶಕ್ತಿಯನ್ನು ಸಾಮರ್ಥ್ಯವನ್ನು ಸದಾಕಾಲದಲ್ಲಿ ತುಂಬುತ್ತಾನೆ ಇದ್ದದ್ದಾದರೆ ಪ್ರಳಯ ಕಾಲದಲ್ಲಿ ಕುಮಾರರು ಯಾಕೆ ಜನಿಸರು, ಕುಮಾರರು ಯಾಕೆ ಜನಿಸಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಅಂದಮೇಲೆ ಭಗವಂತನಿಗೆ ಸುಖ ಅಲ್ಲ, ಭಗವಂತನಿಂದ ಲಕ್ಷ್ಮೀದೇವಿಗೆ ಸುಖ. ಕೇವಲ ತನ್ನ ಕೂದಲಿನಿಂದ ಶ್ರೀಕೃಷ್ಣ ಪರಮಾತ್ಮನಾದಂತಹ ಭಗವಂತ ಅಂತಹ ಸಾಮರ್ಥ್ಯವನ್ನು ತೋರಿಸಿದ್ದಾನೆ. ಕೇವಲ ಕೂದಲಿಗೆ ಆ ಶಕ್ತಿ ಇದೆ ಅಂದರೆ ಭಗವಂತನ ಸಾಮರ್ಥ್ಯ, ಆ ಭಗವಂತನಿಗೆ ಎಷ್ಟು ಸಾಮರ್ಥ್ಯ ಶಕ್ತಿಗಳು ಇರಲಿಕ್ಕಿಲ್ಲ ಅನ್ನುವುದನ್ನು
ನಾವು ತಿಳಿದುಕೊಳ್ಳಬೇಕು. ಇಂತಹ ಭಗವಂತನಿಗೆ ಯಾವುದೇ ರೀತಿಯಾದಂತಹ ದೋಷಗಳಾಗಲಿ ಇಲ್ಲೇ ಇಲ್ಲ. ಸುಖ ನಾವು ಕೊಡಬೇಕು, ಇನ್ನೊಬ್ಬರಿಂದ ಸುಖ ಅನ್ನೋದಿಲ್ಲ, ಇನ್ನೊಬ್ಬರಿಗೆ ಸುಖ ಭಗವಂತ ಕೊಡ್ತಾನೆ. ಇಂತಹ ಭಗವಂತ ನನ್ನ ಒಡೆಯನಾಗಲಿ ಅಂತ ಲಕ್ಷ್ಮೀದೇವಿ ಬಯಸ್ತಾ ಇದ್ದಾಳೆ. ರಮ್ಮೆ ದೇವಿಯರನಪ್ಪಿಕೊಂಡಿಪ್ಪುದು ರಮ್ಮೆ ಅರಸಗೆ ರತಿ ಕಾಣಿರೋ, ಅಮೋಘ ವೀರ್ಯವು ಚಲಿಸಿದರೆ ಪ್ರಳಯದಲ್ಲಿ ಕುಮಾರರ್ಯಾಕೆ ಜನಿಸರು. ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.